ಹರಿ ಓಂ. ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಢ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮ ದೇವತೆ ತಾಯಿ ಅಮ್ಮಾಜೇಶ್ವರಿ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ಕ್ಷೇತ್ರದ ನೆಲದ ಎಲ್ಲ ದೇವದೇವರುಗಳ ಪಾದರವಿಂದಗಳಲ್ಲಿ, ಗುರುವರೇಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯನಿ ದಿವ್ಯತ್ರಿಯರಿಗೆ, ನೆರೆದಿರುವಂಥ ಎಲ್ಲ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷವಾಯಿತು. ಕಾರಣ, ಹಿಂದೂ ಧರ್ಮ ಜನಜಾಗೃತಿ ಸಭೆಯ ಕಾರ್ಯಕ್ರಮವನ್ನು ಹನುಮ ಜಯಂತಿಯ ಪ್ರಯುಕ್ತವಾಗಿ ಆಯೋಜನೆ ಮಾಡಿದ್ದಾರೆ. ನಾವೆಲ್ಲರೂ ಶೋಭಾಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಬಹುತೇಕ ಜನ ತಾಯಂದಿರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ನಾವೆಲ್ಲರೂ ಶ್ರೀರಾಮಚಂದ್ರಿಗೆ ಜಯಘೋಷಗಳನ್ನು ಹಾಕ್ತಿದ್ದೀವಿ ಅಂದರೆ ಇದು ಯಾವುದೂ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಸನಾತನ ಪರಂಪರೆಯನ್ನು ನಾಶ ಮಾಡಬೇಕು, ನಮ್ಮ ಮಠಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಸಂಸ್ಕೃತಿಯನ್ನು ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ ಒಂದೂ ಎರಡಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಯಾವತ್ತಾದರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂಥ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ತೆರೆದಂಥ 100 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ಇತಿಹಾಸದಲ್ಲಿ ತಮ್ಮ ಮೇಲಾದಂಥ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. 21 ವರ್ಷ ಒಂದು ಜನಾಂಗದ ದಾಳಿ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಯಿತು. 14 ವರ್ಷ ಒಂದು ಜನಾಂಗದ ದಾಳಿ ಟರ್ಕಿನಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. 10 ವರ್ಷ ಒಂದು ಜನಾಂಗದ ದಾಳಿ ಇರಾನ್ನಲ್ಲಿದ್ದಂಥ ಮೂಲ ಜನಾಂಗ ಅಳಿಸಿ ಹೋಯಿತು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಜನಾಂಗದವರ, 1-2 ಪರಕೀಯ ದೇಶದವರ? ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳು ಧರ್ಮಾಚರಣೆ ಮಾಡ್ತೀವಿ. ಹಳ್ಳಿಗಳು ಹನುಮನ ಜಯಂತಿಗಳು ನಡೀತಾ ಬಂದಿದ್ದೇವೆ. ರಾಮರಿಗೆ ಜಯಘೋಷಗಳು ಕೇಳ್ತಾ ಬಂದಿದ್ದಾವೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂಥ ಶ್ರಮ, ಅವರು ನೀಡಿದಂಥ ಸಮರ್ಪಣೆ, ಬಲಿದಾನ ಬಹಳ ಹಿಂದೆ ಬೇಕಾಗಿಲ್ಲ, ಕೆಲವು ಶತಮಾನಗಳ ಹಿಂದೆ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕ್ಕೂ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿಯನ್ನು ನುಡಿತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮೃದ್ಧಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿಪೀಡೆಯಾಗಿ ತೊಳೆ ತುಂಬುತ್ತದೆ. ಎದೆ ಹತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು, ಮೇಲು ಕೆಳಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳೇ ಎಂಜಿಲೇ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರಿಯ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿಯನ್ನು ನುಡಿದು ಕಲ್ಯಾಣ ಬಿಟ್ಟು ಹೊರಡುವ ಸಂದರ್ಭ ಪ್ರಭುದೇವರ ಭವಿಷ್ಯವಾಣಿ ಅಕ್ಷರಶಃ ಸತ್ಯವಾಯಿತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನು ಕಂಡು ಬಸವಣ್ಣನವರು ಕಣ್ಣೀರಿಡುತ್ತಾ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ಕಲ್ಯಾಣ ಪ್ರಣತಿ ಆಯಿತು.
ನಾನು ತೈಲವಾದೆ, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು, ಪ್ರಾಣತೆ ಒಡೀತಯ್ಯ. ತೈಲ ಚಲ್ಲಿತಯ್ಯ, ಬತ್ತಿ ಜಾರಿತಯ್ಯ, ಜ್ಯೋತಿ ನೆಂದಿತಯ್ಯ, ನಿಮ್ಮ ಕೂಡಲ ಸಂಗಮ ದೇವ ಶರಣರ ಮನ ನೊಂದಿತಯ್ಯ, ಕಣ್ಣೀರಿಟ್ಟರು ಬಸವಣ್ಣನವರು. ಆಗಲೂ ಅಲ್ಲಮ್ಮ ಪ್ರಭುದೇವರು, ನಿಮಗಾದರೂ ಶರಣರ ಬಾಂಧವ್ಯ, ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತೊರೆದು ದೇಶಾಂತ ಹೊರಡುವ ಸಂದರ್ಭ. ಆ ಸಮಯಕ್ಕೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂಥ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂಥ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ತರೋಣ? ಯಾರೂ ಹೋಗಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂಥ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯ್ದಕ್ಕಿ, ಲಕ್ಕಮ್ಮ, ಸೂಳೆ, ಸಂಕವ್ವ, ಅಕ್ಕ ನಾಗಮ್ಮ, ಅಂಬಿಗರ, ಚೌಡಯ್ಯ, ಚನ್ನಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನು ಗಂಟು ಮೂಟೆ ಕಟ್ಟಿ ಕೈಲಿ ಹೊತ್ಕೊಂಡು ದಿಕ್ಕು ದಿಕ್ಕುಗಳಿಗೂ ಓಡೋಡಿ ಬಂದ್ರು. ಯಾಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ, ಶಾಮ ದಾಮ ದಂಡ ಬೇಡ ಯಾವ ರೂಪದಲ್ಲಾದ್ರೂ ಪರವಾಗಿಲ್ಲ, ಈ ಒಂದು ಸನಾತನ ಹಿಂದೂ ಧರ್ಮದ ರಕ್ಷಣೆ ಆಗಲೇಬೇಕು, ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ನನ್ನ ನಿಮ್ಮ ಪೂರ್ವಿಕರಲ್ಲಿದ್ದಂಥ ಧರ್ಮದ ಉಳಿವನ ಪರವಾಗಿದ್ದ ತುಳಿತ ಅಂತದ್ದು. ಆ ಒಂದು ಧರ್ಮ ಸಂರಕ್ಷಣೆಗೋಸ್ಕರ ಶತಮಾನಗಳ ಸಂಘರ್ಷಗಳನ್ನು ಕಳೆದು ನಮ್ಮ ಪೂರ್ವಿಕರು ಧರ್ಮ ಸಂರಕ್ಷಣೆ ಮಾಡಿದ್ರಲ್ಲ, ಅವರ ಸಮರ್ಪಣೆ ಪ್ರತಿಫಲ. ಪ್ರಾಚೀನರು ಅಂತ ಕರೆಸಿಕೊಂಡಂತ ಈಜಿಪ್ಷಿಯನರು ಕಟ್ಟಿದಂತ ಪಿರಮಿಡ್ಗಳು ಇವತ್ತು ಸ್ತಬ್ಧವಾಗಿ ನಿಂತಿದ್ದಾವೆ. ನಮ್ಮ ಸೋಮನಾಥ ಮಂದಿರಗಳಲ್ಲಿ ಇವತ್ತಿಗೂ ಕೂಡ ಶಂಖನಾದಗಳು ಕೇಳಿ ಬರ್ತಿದ್ದಾವೆ. ಆ ರೋಮನರು ಕಟ್ಟಿದಂತ ಸಾಮ್ರಾಜ್ಯಗಳು ನೆಲಗುರುಳಿದ್ದಾವೆ. ಆದರೆ ನಮ್ಮ ಪೂರ್ವಿಕರು ಕಟ್ಟಿದಂತ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಇವತ್ತಿಗೂ ಆರತಿ ಸಂದರ್ಭದಲ್ಲಿ ಗಂಟೆ ಜಾಗಟೆಗಳ ಶಬ್ದಗಳು ಕೇಳಿ ಬರ್ತಾವೆ. ಪ್ರತಿಯೊಬ್ಬ ಹಿಂದುವಿನ ಮನೆ ಮನೆಗಳಲ್ಲೂ ಕೂಡ ಆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುವಂತ ಪರಂಪರೆ ನಮ್ಮಲ್ಲಿ ಜೀವಂತವಾಗಿದೆ. ಪ್ರತಿಫಲ ನಮ್ಮ ಪೂರ್ವಿಕರು ನೀಡಿದಂತ ಸಮರ್ಪಣೆಯ ಕಾರಣದಿಂದ. ಅಷ್ಟು ಸಂಘರ್ಷಗಳನ್ನು ಕಳೆದು ನಮ್ಮ ಹಿರಿಯರು ಧರ್ಮವನ್ನು ಉಳಿಸಿ ಇವತ್ತು ನಮ್ಮ ಕೈಗೆ ಬಿಟ್ಟು ಹೋಗಿದ್ದಾರೆ. ನಮ್ಮ ಕೈಯಲ್ಲಿರುವಂಥ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮ ಕರ್ತವ್ಯ. ಈಗ ಬರುವಂಥ ಪ್ರಶ್ನೆ, ನಾವು ಹೇಗೆ ಧರ್ಮ ರಕ್ಷಣೆ ಮಾಡಬೇಕು? ಪ್ರಶ್ನೆಗೆ ಉತ್ತರವನ್ನ ಯುಗ ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತು ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮನುಜಾಮ್ಯಂ ಪರಿತ್ರಾಣಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕೊಟ್ಟಂತ ಉತ್ತರ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ಧರ್ಮ ದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ, ಜಗತ್ನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ. ಆದರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂತ ಸಂಘಟಿತ ಬಲ ಅದು. ಒಮ್ಮೆ ಆ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ತರುವಂತ ಕೆಲಸ ಯಾರು ಮಾಡ್ತಾರೆ? ಇಡೀ ಸಮಾಜ ಸಂಘಟನೆ ಆಗಬೇಕಂದ್ರೆ ಸಂಘಟನೆಯ ಜಾಗೃತಿ ಮನೆಗಳಿಂದ ಶುರುವಾಗಬೇಕು. ಮನೆಗಳಲ್ಲಿರುವಂತ ಮಕ್ಕಳ ಧರ್ಮ ಜಾಗೃತಿ ತರಬೇಕು.
ಮಾಡಬೇಕು. ಮನೆಯ ಮಕ್ಕಳ ಧರ್ಮ ಜಾಗೃತಿ ಯಾವುದ್ರ ಮೂಲಕ ತರ್ತೀರಾ? ಧರ್ಮ ಬೋಧನೆಯ ಮೂಲಕ, ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದರೆ ದಯವಿಟ್ಟು ಮಕ್ಕಳಿಗೆ ಧರ್ಮ ಗ್ರಂಥಗಳ ಬೋಧನೆ ಮಾಡಿ. ಆಗ್ಲಿಲ್ವಾ? ನಮಗೆ ವೇದೋಪನಿಷತ್ಗಳ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನು ಓದಿ ಹೇಳುವಷ್ಟು ಸಮಯ ನಮಗಿಲ್ಲ, ಕನಿಷ್ಠ ಪಕ್ಷ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸುವಷ್ಟು ಸಾಧ್ಯ ನಮಗಾಗೋದಿಲ್ಲ ಅಂತ ನಿಮ್ಗನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದರೆ ಮನೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗಲಿಲ್ವಾ, ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು, ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂಥ ಮೊಟ್ಟ ಮೊದಲ